ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪಾರಿಜಾತ ಪುಷ್ಪದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪುರಾಣಗಳ ಪ್ರಕಾರ ಪಾರಿಜಾತವನ್ನು ಶ್ರೀಕೃಷ್ಣನು ಸ್ವರ್ಗದಿಂದ ಸತ್ಯಭಾಮೆಗಾಗಿ ತಂದುಕೊಟ್ಟನೆಂಬ ನಂಬಿಕೆ ಇದೆ. ಪುಷ್ಪಗಳಲ್ಲಿ ದೇವಲೋಕದ ಪುಷ್ಪ ಎಂದೇ ಹೆಸರುವಾಸಿಯಾದ ಪುಷ್ಪ ಪಾರಿಜಾತ. ಸಾಮಾನ್ಯವಾಗಿ ಕೆಳಗೆ ಬಿದ್ದ ಹೂಗಳನ್ನು ಪೂಜೆಗೆ ಬಳಸುವುದಿಲ್ಲ. ಆದರೆ ಈ ಪಾರಿಜಾತ ಹೂವನ್ನು ಕೆಳಗೆ ಬಿದ್ದರೂ ಸಹ ಪೂಜೆಗೆ ಬಳಸುತ್ತೇವೆ. ಸ್ವರ್ಗದ ಹೂವಾದ ಕಾರಣ ಪಾರಿಜಾತ ಹೂವು ಪೂಜೆಗೆ ತುಂಬ ಶ್ರೇಷ್ಠವಾಗಿ ಇರುತ್ತದೆ. ಈ ಪಾರಿಜಾತವು ಅಸ್ಸಾಂ ಈಶಾನ್ಯ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಪಾರಿಜಾತ ದೇಹವು ಹುಟ್ಟಿದ್ದು ಸಮುದ್ರ ಮಂಥನ ಕಾಲದಲ್ಲಿ, ಬೆಳೆದದ್ದು ಸ್ವರ್ಗದಲ್ಲಿ, ಇಳಿದಿದ್ದು ಭೂಲೋಕಕ್ಕೆ. ಧನ್ಯವಾದಗಳು.